ಸಾವಿರದಿಂದ 1,00,000 ನಾವು ಹೇಗೆ ಮಾಡುವುದು ಅಂತ ಹೇಳ್ಕೊಡ್ತೀನಿ. ಅದಕ್ಕೂ ಮುಂಚೆ ನೀವೇನಾದರೂ ನಮ್ಮ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್, ಲೈಕ್, ಕಮೆಂಟ್ ಮಾಡೋದು ಮಾತ್ರ ಮರಿಬೇಡಿ. ಮತ್ತು ಹೆಲ್ಪ್ಫುಲ್ ಆದ ವಿಡಿಯೋಗಳನ್ನು ಹಾಕ್ತೀನಿ. ಸೊ ನೋಡಿ, ಈಗ ಒಂದು 20,000 ರೂಪಾಯಿ ಇನ್ಕಮ್ ಇದೆ ಅಂತ ತಿಳ್ಕೊಳ್ಳಿ. ಆ 20,000 ಇನ್ಕಮಲ್ಲಿ ನಮ್ಮ ಜೀವನ ಯಾವ ಥರ ಸರಿದೂಗಿಸ್ಕೊಂಡು 5,000 ಸೇವಿಂಗ್ಸ್ ಮಾಡಿಕೊಂಡು ನಾವು 1,00,000 ಗುರಿಗೆ ತಲುಪಬೇಕು ಅಂತ ಹೇಳ್ಕೊಡ್ತೀನಿ. ನೋಡಿ, ಈಗ ಎಕ್ಸಾಂಪಲ್ಗೆ ನಿಮ್ಮ ಹತ್ರ ತಿಂಗಳಿಗೆ 20,000 ರೂಪಾಯಿ ಇನ್ಕಮ್ ಬರ್ತಾ ಇದೆ ಅಂತ ತಿಳ್ಕೊಳ್ಳಿ. ಆ 20,000 ರೂಪಾಯಿ ಇನ್ಕಮಲ್ಲಿ ಮನೆ ಖರ್ಚು ಅತಿ ನೋಡ್ತಾ ಇದ್ರೆ ಒಂದು 10,000 ರೂಪಾಯಿ ತೆಗೆದುಬಿಡಿ. ಆಮೇಲೆ ನಿಮ್ಮ ವೈಯಕ್ತಿಕ ಖರ್ಚು, ಮೊಬೈಲ್ ರೀಚಾರ್ಜ್, ಆಮೇಲೆ ಪೆಟ್ರೋಲ್, ಗಾಡಿ ಪೆಟ್ರೋಲ್, ಅದು ಇದು ಅಂತೇಳಿ ಒಂದು 5,000 ರೂಪಾಯಿ ತಗೊಳ್ಳಿ. ಮತ್ತೆ 5,000 ರೂಪಾಯಿ ಏನು ಉಳಿಯುತ್ತಲ್ಲ ಅದನ್ನ ಎತ್ತಿಟ್ಕೊಂಡು ಏನು ಮಾಡಬೇಕು, ಒಂದು ಪಿಗ್ಗಿ ಬ್ಯಾಂಕ್ ಹತ್ರಲ್ಲೇ ಸೇವ್ ಮಾಡಬೇಕು, ಇಲ್ಲ SIP ಮಾಡಬೇಕು, ಇಲ್ಲ FDಯಲ್ಲಿ ಮಾಡಬೇಕು. ಈ ಥರ ಮಾಡ್ತಾ ಹೋದರೆ ನಮ್ಮ ಹಣ ಅಲ್ಲಿ ಇನ್ವೆಸ್ಟ್ಮೆಂಟ್ ಆಗುತ್ತಾ ಹೋಗುತ್ತೆ. ಸೊ ಇದು ಹೇಗೆ ಮಾಡಬೇಕು ಅಂದರೆ, ಈಗ 20,000 ರೂಪಾಯಿ ನಿಮಗೆ ಇನ್ಕಮ್ ಇದೆ. ಆ 20,000ನ ಹೇಗೆ ಉಳಿಸ್ಕೋಬೇಕು, ಯಾವ ಥರ ಕ್ಯಾಲ್ಕುಲೇಟ್ ಮಾಡಬೇಕು ಅಂತ ತಿಳ್ಕೊಬೇಕು ನಾವು ಮೊದಲು. ಈಗ ಏನು ಮಾಡ್ತಾರೆ ಸಾಮಾನ್ಯ ಜನರು, ಏನು 20,000 ರೂಪಾಯಿ ಬರ್ತಾ ಇದೆ ಸರಿ, ಬರೀ ಖರ್ಚು ಮಾಡಿ ಪ್ಯಾಸಿವ್ ಆಗಿ ಅದು ಏನು ಮಾಡ್ತಾರೆ, ಆ ಅಸೆಟನ್ನು ಮತ್ತೆ ಲಯಬಿಲಿಟಿ ಆಗಿ ಪರಿವರ್ತನೆ ಮಾಡಿಬಿಡ್ತಾರೆ. ಆ ಥರ ಮಾಡೋದು ತಪ್ಪಾಗತ್ತೆ. ಈಗ ನೀವು ಏನು ಮಾಡಬೇಕು ಅಂದರೆ, 20,000 ರೂಪಾಯಲ್ಲಿ ಎಷ್ಟು ಖರ್ಚು ಮಾಡ್ತಾ ಇದ್ದೀನಿ ತಿಂಗಳಿಗೆ ಬರೆದುಗಿಟ್ಟುಕೊಂತ ಲೆಕ್ಕ ಮಾಡಿ ಖಂಡಿತವಾಗಿ ನೀವು 5,000 ರೂಪಾಯಿ ಉಳಿಸ್ತಾ ಹೋಗ್ತೀರಾ. ಅದು 5,000 ರೂಪಾಯಿ ತಿಂಗಳಿಗೆ ಎಷ್ಟಾಯಿತು, 60,000. ಮತ್ತೊಂದು ವರ್ಷಕ್ಕೆ ಎಷ್ಟಾಯಿತು, 1,00,000 ನೀವು ಸೇವ್ ಮಾಡ್ಬೋದು. ಮತ್ತು ಅದೇ ಥರ SIPಯಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿದರೆ ಅದು ಸ್ವಲ್ಪ ಇನ್ಕ್ರೀಸ್ ಆಗುತ್ತೆ, ಒಂದು 50% ಜಾಸ್ತಿ ಆಗುತ್ತೆ. ಇಲ್ಲ ನೀವು ಬ್ಯಾಂಕಲ್ಲಿ FD ಇಟ್ಟರು ಕಡಿಮೆ, ಅದು 3%, 4% ಬರುತ್ತೆ. ಈ ಥರ ವಿಧವಾಗಿ ನಾವು ಇನ್ವೆಸ್ಟ್ಮೆಂಟ್ ಮಾಡಿ ನಮ್ಮ ಹಣವನ್ನು ದ್ವಿಗುಣ ಮಾಡಬಹುದು. 5,000ದಿಂದ 1,00,000ವರೆಗೆ ಸಂಪಾದನೆ ಮಾಡುವಂಥ ಗುರಿ ತಲುಪಬಹುದು. ಸೊ ನಿಮಗೆ ನಮ್ಮ ವಿಡಿಯೋಗಳು ಇಷ್ಟ ಆದಲ್ಲಿ ಸಬ್ಸ್ಕ್ರೈಬ್, ಲೈಕ್, ಕಮೆಂಟ್ ಮಾಡೋದು